ಗ್ರಾಮಾಂತರ ಮಂಡಲ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ RSSN ಬ್ಯಾಂಕ್ ನಿರ್ದೇಶಕರಾದ ಸನ್ಮಾನ್ಯ ಶ್ರೀ ಮಂಜುನಾಥ್ ರವರ ಜನ್ಮದಿನದ ಪ್ರಯುಕ್ತ ಅವರ ಸ್ವಗ್ರಾಮ ಅದ್ದೆ ವಿಶ್ವನಾಥಪುರದ ನಿವಾಸದ ಬಳಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಯಲಹಂಕ ಶಾಸಕರಾದ ಸನ್ಮಾನ್ಯ ಶ್ರೀ SR ವಿಶ್ವನಾಥ್ ರವರು, RSSN ಬ್ಯಾಂಕ್ ಅಧ್ಯಕ್ಷೆ ಸನ್ಮಾನ್ಯ ಶ್ರೀಮತಿ ಡಾಕ್ಟರ್ ವಾಣಿಶ್ರೀ ವಿಶ್ವನಾಥ್ ರವರು, ಬಿಜೆಪಿ ಯುವ ಮುಖಂಡರಾದ ಸನ್ಮಾನ್ಯ ಶ್ರೀ ಅಲೋಕ್ ವಿಶ್ವನಾಥ್ ರವರು ಶ್ರೀ ಮಂಜುನಾಥ್ ರವರಿಗೆ ಸನ್ಮಾನಿಸಿ ಜನ್ಮದಿನದ ಶುಭ ಹಾರೈಸಿದರು. ಇದೇ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರಾದ ಶ್ರೀ ದಿಬ್ಬೂರು ಜಯಣ್ಣ, ಶ್ರೀ SN ರಾಜಣ್ಣ, ಶ್ರೀ MG ರಾಮಮೂರ್ತಿ, ಶ್ರೀ DG ಅಪ್ಪಯ್ಯಣ್ಣ, ಶ್ರೀ ಚೊಕ್ಕನಹಳ್ಳಿ ವೆಂಕಟೇಶ್, ಶ್ರೀ T ಮುನಿರೆಡ್ಡಿ, ಡಾಕ್ಟರ್ ಶಶಿಕುಮಾರ್, ಶ್ರೀ SG ಪ್ರಶಾಂತ್ ರೆಡ್ಡಿ, ಶ್ರೀ SG ನರಸಿಂಹಮೂರ್ತಿ, ಶಿವಾನಂದ, T ರಮೇಶ್, ಮಾದಪ್ಪನಹಳ್ಳಿ ಕೃಷ್ಣಮೂರ್ತಿ, KM ಮುರುಳಿ, HC ರಾಜೇಶ್, PK ರಾಜಣ್ಣ, ಆವಲಹಳ್ಳಿ ಕಿರಣ್, GC ಮಂಜುನಾಥ್, ನಂಜೇಗೌಡ, ಕೇಶವ ಮೂರ್ತಿ, ಚಿಕ್ಕಬೊಮ್ಮಸಂದ್ರ, ರಮೇಶ್ ಸೇರಿದಂತೆ ಇನ್ನಿತರರಿದ್ದರು. ಇದೇ ಸಂದರ್ಭದಲ್ಲಿ ಶಾಸಕರಾದ ಸನ್ಮಾನ್ಯ ಶ್ರೀ SR ವಿಶ್ವನಾಥ್ ರವರು ಮಾತನಾಡಿ, ಬಿಜೆಪಿ ಪಕ್ಷವನ್ನ ತಳಮಟ್ಟದಿಂದ ಕಟ್ಟಿರುವಂತ ಬಹಳ ನಿಷ್ಠಾವಂತ ಕಾರ್ಯಕರ್ತ, ಇಡೀ ಕುಟುಂಬ ಭಾರತೀಯ ಜನತಾ ಪಾರ್ಟಿಯ ಬೆಂಬಲಿಗರು. ಇಡೀ ಕುಟುಂಬಕ್ಕೆ ದೇವರು ಒಳ್ಳೆಯದನ್ನು ಮಾಡಲಿ, ಆಯಸ್ಸು ಅಂತಸ್ತು ಐಶ್ವರ್ಯ ಸಿಗುವಂತಾಗಲಿ, ಮುಂದಿನ ದಿನಗಳಲ್ಲಿ ರಾಜಕೀಯದಲ್ಲಿ ಹೆಚ್ಚಿನ ಸ್ಥಾನಮಾನಗಳು ದೊರೆಯುವಂತಾಗಲಿ ಎಂದು ಶುಭ ಹಾರೈಸಿದರು. ಹಾಗೂ ಶ್ರೀ ಮಂಜುನಾಥ್ ರವರು ಮಾತನಾಡಿ, ನನ್ನ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಿದ ಶಾಸಕರಾದ ಸನ್ಮಾನ್ಯ ಶ್ರೀ SR ವಿಶ್ವನಾಥ್ ಅಣ್ಣರವರಿಗೆ, ಸನ್ಮಾನ್ಯ ಶ್ರೀ ವಾಣಿಶ್ರೀ ವಿಶ್ವನಾಥ್ ಅಕ್ಕರವರಿಗೆ, ಯುವ ಮುಖಂಡರು, ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಮುಂದಿನ ಅಭ್ಯರ್ಥಿಯರಾದಂತಹ ಸನ್ಮಾನ್ಯ ಶ್ರೀ ಅಲೋಕ್ ವಿಶ್ವನಾಥ್ ರವರಿಗೆ ಮತ್ತು ಬಿಜೆಪಿಯ ಎಲ್ಲ ಹಿರಿಯ ಮುಖಂಡರಿಗೆ, ಕಾರ್ಯಕರ್ತರಿಗೆ, ಅಭಿಮಾನಿಗಳಿಗೆ, ಕುಟುಂಬ ವರ್ಗದವರಿಗೆ ತುಂಬು ಹೃದಯದ ಧನ್ಯವಾದ ಎಂದು ತಿಳಿಸಿದರು. ಹಿರಿಯ ಮುಖಂಡರು, ಯಲಹಂಕ ಗ್ರಾಮಾಂತರ ಮಂಡಲ ಭಾಜಪ ಪ್ರಧಾನ ಕಾರ್ಯದರ್ಶಿಗಳು ಆದಂಥ ಮತ್ತು ರೈತರ ಸೇವಾ ಸಹಕಾರಿ ಸಂಘ ನಿರ್ದೇಶಕರಾದಂಥ ಮಂಜುನಾಥ್ ಅವರ ಹುಟ್ಟುಹಬ್ಬ ಕಾರ್ಯಕ್ರಮಕ್ಕೆ ಇವತ್ತು ನಾವೆಲ್ಲ ಕೂಡ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಬಂದು ಅವರಿಗೆ ಶುಭಾಶಯಗಳನ್ನು ಕೋರಿದ್ದೀವಿ. ನಿಷ್ಠಾವಂತ ಕಾರ್ಯಕರ್ತ, ತನು ಮನ ಧನ ಎಲ್ಲವನ್ನೂ ಕೂಡ ಖರ್ಚು ಮಾಡಿ ಪಕ್ಷವನ್ನು ಭಾಳ ತಳಮಟ್ಟದಿಂದ ಕಟ್ಟಿರ್ತಕ್ಕಂಥ ಒಬ್ಬ ನಾಯಕ. ಇಡೀ ಕುಟುಂಬ ಭಾರತೀಯ ಜನತಾ ಪಾರ್ಟಿಯ ಬೆಂಬಲಿಗರು. ನನಗೂ ಕೂಡ ಬಲಗೈಯಾಗಿ ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟೋದರಲ್ಲಿ ಭಾಳ ವರ್ಷಗಳಿಂದ ಕೂಡ ಸಕ್ರಿಯವಾಗಿ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥ ಮಂಜುನಾಥ್ ಅವರಿಗೆ ಮತ್ತು ಅವ್ರ ಕುಟುಂಬಕ್ಕೆ ಭಗವಂತ ಆಯುರ ಆರೋಗ್ಯ ಐಶ್ವರ್ಯ ಮತ್ತು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಜವಾಬ್ದಾರಿ ಅಧಿಕಾರವನ್ನು ಕೊಡುವಂಥ ಕೆಲಸವನ್ನು ಮಾಡ್ತೀನಿ. ನಾನು ಅವ್ರ ಬೆನ್ನೆಲುಬಾಗಿ ನಿಂತ್ಕೊಂಡು ಪಕ್ಷದ ಕೆಲಸವನ್ನು ಮಾಡೋದರಲ್ಲಿ ಅವರಿಗೆ ಸಹಕಾರವನ್ನು ನಾನು ಕೊಡ್ತೀನಿ. ಸರ್, ನಮ್ಮ ಕ್ಷೇತ್ರದಲ್ಲಿ SIR ಬಗ್ಗೆ ಯಾವ ರೀತಿ ಇದೆ ಸರ್? SIR ಎಲ್ಲ ಕಡೆಯೂ ನಮ್ಮ ಎಕ್ಸ್ಪೆಕ್ಟೇಷನ್ ಥರ ನಡೀತಾ ಇಲ್ಲ. ಜನ ಸ್ವಲ್ಪ ನಿರಾಸಕ್ತಿ. ಫಾರಮ್ಗಳನ್ನು ಕೊಟ್ಟಿರೋದ್ರಲ್ಲೂ ಕೂಡ ಅಧಿಕಾರಿಗಳು ತಪ್ಪು ಮಾಹಿತಿ ಕೊಟ್ಟವ್ರೆ. 100% ನಾವು ಎನಮರೇಷನ್ ಫಾರಮನ್ನು ಡಿಸ್ಟ್ರಿಬ್ಯೂಷನ್ ಮಾಡಿದ್ದೀವಿ ಅಂತೇಳಿ ಅವ್ರ ರೆಕಾರ್ಡಲ್ಲಿ ತೋರಿಸ್ತಾವ್ರೆ. ಅಂದರೆ ಇವ್ರು ಸತ್ತೋರ್ಗೂ ಕೊಟ್ಬಿಟ್ಟಾರೆ ತಗೊಂಡೋಗಿ ಮೇಲೆ. ಮನೆ ಶಿಫ್ಟ್ ಮಾಡಿದವ್ರು ಕೊಟ್ಟಾರೆ, ನಮಗೆ ಹುಡ್ಕಕ್ಕೆ ಸಿಗ್ತಾ ಇಲ್ಲ ಅವ್ರಿಗೆ. ಬಹುಶಃ ಇದರಲ್ಲಿ ಈಗಿನ ಆಡಳಿತದ ಕಾಂಗ್ರೆಸ್ ಸರ್ಕಾರ ದುರುಪಯೋಗವನ್ನು ಮಾಡ್ಕೊಳ್ತಕ್ಕಂಥ ಎಲ್ಲ ಲಕ್ಷಣಗಳು ಕೂಡ ಅಲ್ಲಿ ಇವರು ಬೆಂಬಲವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಧರ್ಮೇಂದ್ರ ಪ್ರಧಾನ್ ಅವರು ಏನು ತೀರ್ಮಾನ ತಗೊಂಡವ್ರೆ, ಯಾವುದೇ ತಪ್ಪಿಲ್ದಿದ್ರು ಕೂಡ ಜವಾಬ್ದಾರಿಯನ್ನು ಹೊತ್ಕೊಂಡು ಇವತ್ತು ರಾಜೀನಾಮೆಯನ್ನು ಕೊಟ್ಟಿರ್ತಕ್ಕಂಥದ್ದು ಕೂಡ ನಾವೆಲ್ಲ ಸ್ವಾಗತವನ್ನು ಮಾಡ್ತಾಯಿದ್ದೀವಿ. ಈ ವಿಚಾರದಲ್ಲಿ ಇವತ್ತು ಸನ್ಮಾನ್ಯ ಪ್ರಧಾನಿ ನರೇಂದ್ರ ಮೋದಿಯವರು ಕೂಡ ಈ ನೀಟ್ ಪರೀಕ್ಷೆ ಇರ್ಬೋದು, ಈ ಪರೀಕ್ಷೆಗಳಲ್ಲಿ ಯಾರು ತಪ್ಪಿತಸ್ಥರಿರ್ತಾರೆ ಅವರಿಗೆ ಭಾಳ ಘೋರವಾದಂಥ ಶಿಕ್ಷೆಯನ್ನು ಕೊಡ್ತಕ್ಕಂಥ ಮಸೂದೆಯನ್ನು ಕೂಡ ಪಾಸ್ ಮಾಡ್ತಾ ಇದ್ದಾರೆ. ಬಹುಶಃ ಲೈಫಲ್ಲಿ ಯಾರು ಕೂಡ ಆ ಥರ ಮಾಡಲ್ಲ. ಯಾಕಂದರೆ 10 ವರ್ಷ ಜೈಲು ಶಿಕ್ಷೆ, ರೂಪಾಯಿಗಳ ದಂಡ ಅಂತ ಹೇಳಿದ್ರೆ ಯಾರು ಮುಟ್ಟೋಕೆ ಹೋಗೋದಿಲ್ಲ. ಇದನ್ನು ನಮ್ಮ ರಾಜ್ಯದಲ್ಲಿರ್ತಕ್ಕಂಥ KPSCಯಲ್ಲಿರ್ಬೋದು, ಪೊಲೀಸು ಏನು ಒಂದು ಇಂಟ್ರ್ಯೂ ನಡೀತು, ಇವತ್ತವರೆಗೂ ಸೆಲೆಕ್ಷನ್ ಆಗಲೇ ಇಲ್ಲ. 10 ಬಾರಿ ಅದು ಲೀಕ್ ಆಗೈತೆ. ಯಾರ್ಯಾರು ಜೈಲು ಕಳಿಸೋರೋ, ಯಾವ್ಯಾವ ಗೃಹ ಸಚಿವರು ರಾಜೀನಾಮೆ ಕೊಟ್ಟವರೋ ಗೊತ್ತಿಲ್ಲ. ಅಲ್ಲೆಲ್ಲ ಕೂಡ ಈ ಥರ ನೀಟ್ ಇರ್ಬೋದು, CETಯಲ್ಲೂ ಕೂಡ ಯಾರೋ ಕೆಲವರು ದುಷ್ಕರ್ಮಿಗಳು ಮಾಡೋವಂಥ ಕೆಲಸಕ್ಕೆ ಸರ್ಕಾರಗಳ ಮೇಲೆ ಹೊಣೆ ಆಗ್ತಕ್ಕಂಥದ್ದು ಅಷ್ಟು ಸಮಂಜಸ ಅಲ್ಲ. ಆದರೂ ಕೂಡ ಅದರ ನೈತಿಕ ಹೊಣೆಯನ್ನು ಕೊಟ್ಟು ಪ್ರಧಾನಿ ಅವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಮತ್ತು ಪ್ರಧಾನಿಗಳು ಕೂಡ ಭರವಸೆಯನ್ನು ಕೊಟ್ಟವ್ರೆ, ನಾವು ವಿದ್ಯಾರ್ಥಿಗಳ ಜೊತೆಯಲ್ಲಿರ್ತೀವಿ, ಅವರ ಭವಿಷ್ಯದ ಜೊತೆಯಲ್ಲಿ ಚೆಲ್ಲಾಟ ಆಡಲ್ತಕ್ಕಂಥ ಒಂದು ದೊಡ್ಡ ಮಾತನ್ನು ಕೂಡ ಹೇಳಿದ್ದಾರೆ. ನರೇಂದ್ರ ಮೋದಿಯವರ ಮೇಲೆ ಯುವ ಜನತೆಗೆ ವಿಶ್ವಾಸ ಇದೆ. ಪ್ರಹ್ಲಾದ್ ಜೋಶಿ ಅವರಿಗೆ ಆ ಸ್ಥಾನ ಕೊಟ್ಟಿದ್ದಾರಣ್ಣ, ಅವ್ರ ಬಗ್ಗೆ ಈಗ ತಾತ್ಕಾಲಿಕವಾಗಿ ಅದರ ಉಸ್ತುವಾರಿಯನ್ನು ನಮ್ಮ ಕರ್ನಾಟಕದ
ಹಿರಿಯ ನಾಯಕರಾದಂಥ ಪ್ರಹ್ಲಾದ್ ಜೋಶಿ ಅವರಿಗೆ ಕೊಟ್ಟಿದ್ದಾರೆ. ಅದನ್ನು ಪ್ರಹ್ಲಾದ್ ಜೋಶಿ ಅವರು ಕೂಡ ಒಬ್ಬ ಸಮರ್ಥ ನಾಯಕರು ಕೂಡ ಹೌದು. ಸೊ ಅವರು ಅದನ್ನು ನಿಭಾಯಿಸ್ತಾರೆ ಅಂತೇಳಿ ಪ್ರಧಾನಿಗಳು ಕೂಡ ಅನಿಸಿರೋದ್ರಿಂದ ಕೊಟ್ಟವ್ರೆ. ಆದರೆ ಮತ್ತೆ ಅದನ್ನು ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ ಅದಾದಾಗ ಅದಕ್ಕೆ ಬೇರೆಯವ್ರಿಗೆ ಕೊಡ್ಬೋದು. ಅದು ಪ್ರಧಾನಿ ಮಂತ್ರಿಗಳ ವಿವೇಚನೆಗೆ ಬಿಟ್ಟಿರ್ತಕ್ಕಂಥ ವಿಚಾರ. ಭಾರತೀಯ ಜನತಾ ಪಾರ್ಟಿಯ ಯಲಹಂಕ ಗ್ರಾಮಾಂತರ ಮಂಡಲ ಬಿಜೆಪಿಯ ಪ್ರಧಾನ ಕಾರ್ಯದರ್ಶಿಗಳು, ರಾಜ್ಯ ರೆಡ್ಡಿ ಜನಸಂಘದ ರಾಜ್ಯ ನಿರ್ದೇಶಕರು, ಸಿಂಗನಾಯಕನಹಳ್ಳಿ ರೈತರ ಸೇವಾ ಸಹಕಾರ ಸಂಘದ ನಿರ್ದೇಶಕರು, ಸ್ನೇಹಿತರು, ಜನಾನುರಾಗಿಗಳು, ಯುವ ಉತ್ಸಾಹಿಗಳು, ದಾನಿಗಳು, ಭಾರತೀಯ ಜನತಾ ಪಾರ್ಟಿಯ ಕಟ್ಟಾಳು ಶ್ರೀ ಮಂಜುನಾಥ್ ಅದ್ದೇ ವಿಶ್ವನಾಥಪುರ ಅವ್ರದ್ದು ಹುಟ್ಟುಹಬ್ಬದ ಶುಭಾಶಯಗಳು. ಧರ್ಮಸ್ಥಳದ ಮಂಜುನಾಥ ನಮ್ಮ ಸ್ನೇಹಿತ ಮಂಜುನಾಥ ರೆಡ್ಡಿ ಅವರಿಗೆ ಒಳ್ಳೇದು ಮಾಡಲಿ ಅಂತೇಳಿ ನಾನು ಮಂಜುನಾಥನಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೋತೀನಿ. 24ನೇ ತಾರೀಕು ಶುಕ್ರವಾರ ವಿಶ್ವನಾಥ್ ಅವರ ಹುಟ್ಟುಹಬ್ಬ ಹೊನ್ನೇನಹಳ್ಳಿ ರಮಣ ಹೋಟೆಲ್ನಲ್ಲಿ ನಡೀತು. ಸಾವಿರಾರು ಸಂಖ್ಯೆಯಲ್ಲಿ ವಿಶ್ವನಾಥ್ ಅವರ ಹುಟ್ಟುಹಬ್ಬವನ್ನು ಆಚರಿಸಿದ್ವಿ. ಭಾಳ ಅದ್ಭುತವಾಗಿ, ಅಭೂತಪೂರ್ವವಾಗಿ ವಿಶ್ವನಾಥ್ ಅವರ ಹುಟ್ಟುಹಬ್ಬ ಯಶಸ್ವಿ ಆಯಿತು. ಆ ಯಶಸ್ವಿಗೆ ಮೂಲ ಕಾರಣ ನಮ್ಮ ಮಂಜುನಾಥ್ ಅವರು ತುಂಬ ಯಶಸ್ವಿಯಾಗಿ ಆ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಮತ್ತು ಭಾರತೀಯ ಜನತಾ ಪಾರ್ಟಿಯ ಎಲ್ಲ ನಮ್ಮ BJPಯ ಮುಖಂಡರು, ಕಾರ್ಯಕರ್ತರು ವಿಶ್ವನಾಥ್ ಅವರ ಹುಟ್ಟುಹಬ್ಬವನ್ನು ಆಚರಿಸಿರೋ ಎಲ್ಲ ನಮ್ಮ ಕಾರ್ಯಕರ್ತರಿಗೆ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತಾ ಇದ್ದೀನಿ. ಇವತ್ತು ಕೂಡ ವಿಶ್ವನಾಥ್ ಅವರು, ವಾಣಿಶ್ರೀ ವಿಶ್ವನಾಥ್ ಅವರು, ಅಲೋಕ್ ವಿಶ್ವನಾಥ್ ಅವರು ವಿಶ್ವನಾಥಪುರದ ಮಂಜು ಅವರ ಮನೆಗೆ ಬಂದು ಮಂಜುನಾಥ್ ಅವರನ್ನು ಆಶೀರ್ವಾದ ಮಾಡಿ, ಅವರು ಕೂಡ ದೇವರು ಒಳ್ಳೇದು ಮಾಡಲಿ ಅಂತೇಳಿ ಮಂಜುನಾಥ್ ಅವರಿಗೆ ಒಳ್ಳೇದಾಗಲಿ ಅಂತೇಳಿ ಆಶೀರ್ವದಿಸಿ ಹೊರಟಿದ್ದಾರೆ. ಇವತ್ತು ಮಂಜುನಾಥ್ ಅವರು ಬಂದಂಥ ಕಾರ್ಯಕರ್ತರಿಗೆ ಸಸಿ ನೆಡುವಂಥ ಒಂದು ಅದ್ಭುತವಾದಂಥ ಪರಿಸರ ಸ್ನೇಹಿ ಕಾರ್ಯಕ್ರಮ ಮಾಡಿದ್ದಾರೆ. ಪರಿಸರ ಸ್ನೇಹಿ ಕೂಡ ಮಂಜುನಾಥ್ ಅವರು. ದೇವರು ಭಗವಂತ ಮಂಜುನಾಥ್ ಅವ್ರಿಗೆ ಒಳ್ಳೇದು ಮಾಡಲಿ, ಅವ್ರ ಫ್ಯಾಮಿಲಿಗೆ ಒಳ್ಳೇದು ಮಾಡಲಿ. ಈ ವರ್ಷ ಆ ಮಳೆರಾಯ ಯಾಕೋ ನಮ್ಮ ಮೇಲೆ ಮುಂಚ್ಕೊಂಡಿದ್ದಾನೆ. ಅದಕ್ಕೆ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ, ಈ ವರ್ಷ ಜೋರಾಗಿ ಮಳೆ ಬಂದು ಕೆರೆ ಕುಂಟೆಗಳು ಎಲ್ಲ ತುಂಬಿ ರೈತರಿಗೆ ಅನುಕೂಲ ಆಗಲಿ, ರೈತರು ಬೆಳೆದ ಬೆಳೆಗೆ ಒಳ್ಳೆ ಬೆಲೆ ಸಿಗಲಿ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಮತ್ತೊಮ್ಮೆ ನನ್ನ ಆತ್ಮೀಯ ಸ್ನೇಹಿತರಲ್ಲೊಬ್ಬರಾದಂಥ ಮಂಜುನಾಥ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಒಳ್ಳೆಯದಾಗಲಿ, ಶುಭ ದಿನ. ನಾನು ಎಲ್ರಿಗೂ ಕೂಡ ಹೃದಯಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಇವತ್ತು ಕಾರ್ಗಿಲ್ನ ವಿಜಯ ದಿವಸ. ನಾನು ಮೊದಲನೇದಾಗಿ ನಮ್ಮ ಭಾರತದ ಎಲ್ಲ ವೀರ ಯೋಧರಿಗೆ ಕಾರ್ಗಿಲ್ ವಿಜಯ ದಿವಸದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇನೆ. ಇವತ್ತು ನನ್ನ ಹುಟ್ಟುಹಬ್ಬದ ಪ್ರಯುಕ್ತ ಬೆಳಗ್ಗೆಯಿಂದ ಕೂಡ ಅನೇಕ ನನ್ನ ಹಿರಿಯ ಮುಖಂಡರು, ಹಿತೈಷಿಗಳು, ಬಂಧುಗಳು, ಸ್ನೇಹಿತರು ಎಲ್ಲರೂ ಬಂದು ನನಗೆ ಶುಭ ಹಾರೈಸಿದ್ದಾರೆ. ವಿಶೇಷವಾಗಿ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರು, ನನ್ನ ನೆಚ್ಚಿನ ಅಣ್ಣ, ಅಭಿವೃದ್ಧಿ ಅಧಿಕಾರರು ಆಧುನಿಕ ಕೆಂಪೇಗೌಡರು, ಭವಿಷ್ಯದ ಸಚಿವರು ಆದಂಥ ನನ್ನ ವಿಶ್ವಣ್ಣವ್ರು ಬಂದು ನನಗೆ ಆಶೀರ್ವಾದವನ್ನು ಮಾಡಿದ್ದಾರೆ. ಅದೇ ರೀತಿ ನಮ್ಮ ರೈತರ ಸೇವಾ ಸಹಕಾರ ಸಂಘದ ಅಧ್ಯಕ್ಷರು, ನನ್ನ ಮಾತೃಸ್ವರೂಪಿಗಳು ಆದಂಥ ವಾಣಿಶ್ರೀ ಅಕ್ಕ ಅವರು ಬಂದು ಆಶೀರ್ವಾದವನ್ನು ಮಾಡಿದ್ದಾರೆ. ಹಾಗೂ ನಮ್ಮ ಯುವ ನಾಯಕರಾದ ಅಲೋಕ್ ವಿಶ್ವನಾಥ್ ಅವರು ಕೂಡ ಬಂದು ನನಗೆ ಶುಭಾಶಯಗಳನ್ನು ತಿಳಿಸಿದ್ದಾರೆ. ಜಯಣ್ಣನವರ ಆದಿಯಾಗಿ BJPಯ ಎಲ್ಲ ಯಲಹಂಕ ಕ್ಷೇತ್ರದ ಹಿರಿಯ ಮುಖಂಡರು ಕೂಡ ಬಂದು ನನಗೆ ಶುಭಾಶಯಗಳನ್ನು ತಿಳಿಸಿ ಆಶೀರ್ವಾದವನ್ನು ಮಾಡಿದ್ದಾರೆ. ನಾನು ಅವರಿಗೆಲ್ಲರಿಗೂ ಕೂಡ ಕೃತಜ್ಞನಾಗಿದ್ದೇನೆ. ಮುಖ್ಯವಾಗಿ ಎಲ್ಲ ಕಾರ್ಯಕರ್ತ ಬಂಧುಗಳಿಗೂ ಕೂಡ, ನನ್ನ ಎಲ್ಲ ಮುಖಂಡರಿಗೂ ಕೂಡ ಋಣಿಯಾಗಿದ್ದೇನೆ. ಎಲ್ಲ ಕಾರ್ಯಕರ್ತರ ಪ್ರೀತಿ ನನಗೆ ಮತ್ತಷ್ಟು ಜವಾಬ್ದಾರಿಯನ್ನು ಹೆಚ್ಚಿಸುತ್ತೆ. ನಾನು ಅವರೆಲ್ಲರ ಪ್ರೀತಿಗೆ ಪಾತ್ರರಾಗಿರ್ತೇನೆ. ಇವತ್ತು ನನಗೆ ಪಕ್ಷ ಏನು ಜವಾಬ್ದಾರಿ ಕೊಟ್ಟಿದೆ ಅದರಿಂದ ಅಚ್ಚುಕಟ್ಟಾಗಿ ನಿಭಾಯಿಸ್ಕೊಂಡು ಹೋಗ್ತಾ ಇದ್ದೀನಿ ಅಂತೇಳಿ ನಾನಾದರೂ ಭಾವಿಸ್ತೇನೆ. ಮುಂದಿನ ದಿನಗಳಲ್ಲೂ ಕೂಡ ನಾನು ಶಕ್ತಿ ಮೀರಿ ಯಲಹಂಕ ವಿಧಾನಸಭಾ ಕ್ಷೇತ್ರದ BJPಯ ಶಕ್ತಿಯನ್ನು ಮತ್ತಷ್ಟು ಹೆಚ್ಚಿಸಲಿಕ್ಕೆ ನಾನು ಪ್ರಯತ್ನವನ್ನು ಪಡ್ತೀನಿ. ಎಲ್ಲ ಕಾರ್ಯಕರ್ತರನ್ನು ಕೂಡ ನಾನು ಜೊತೆಯಲ್ಲಿ ಕರ್ಕೊಂಡು ಅವರೆಲ್ಲರ ಮಾರ್ಗದರ್ಶನದಲ್ಲಿ ನಾನು ಕೂಡ ಪಕ್ಷವನ್ನು ಸಂಘಟನೆ ಮಾಡ್ತೀನಿ. ಈಗ ಏನು ಬೆಳಗ್ಗೆಯಿಂದ ಬಂದು ಅಭಿಮಾನವನ್ನು ತೋರಿಸಿದ್ರು, ಮುಂದೆ ಕೂಡ ಎಲ್ಲರ ಅಭಿಮಾನ ನನ್ನ ಮೇಲೆ ಹೀಗೆ ಇರಲಿ ಅಂತೇಳಿ ನಾನು ಆಶಿಸ್ತಾ ಅವರೆಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಧನ್ಯವಾದ.
ಭಾರತೀಯ ಜನತಾ ಪಾರ್ಟಿಯ ಯಲಹಂಕ ಗ್ರಾಮಾಂತರ ಮಂಡಲದ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಯಲಹಂಕ ವಿಧಾನಸಭಾ ಕ್ಷೇತ್ರದ ಭಾರತೀಯ ಜನತಾ ಪಾರ್ಟಿಯ ಒಂದು ಕಾರ್ಯಕರ್ತ ಸುಭದ್ರ ನಾಯಕ ಅಂತಲೇ ಹೇಳ್ಬೋದು. ಅವರ ಒಂದು ಈ ಹುಟ್ಟುಹಬ್ಬಕ್ಕೆ ಸಹಸ್ರಾರು ನೂರಾರು ಜನ ಬಂದು ಹಾರೈಸಿದರೆ ಅವರಿಗೆ ಭಗವಂತ ಅವ್ರಿಗೂ ಅವ್ರ ಫ್ಯಾಮಿಲಿಗೆ ಒಳ್ಳೆಯದಾಗಲಿ. ಮುಖ್ಯವಾಗಿ ನಮ್ಮ ಸಿಂಗನಾಯಕನಹಳ್ಳಿಯ ಮೊಮ್ಮಗ, ಅದಕ್ಕೆ ವಿಶೇಷವಾಗಿ ನಮ್ಮ MLA ವಿಶ್ವನಾಥ್ ಸಾಹೇಬರು ಅವ್ರ ಕುಟುಂಬ ಸಮೇತ ಎಲ್ಲರೂ ಬಂದು ಅವ್ರಿಗೆ ಆಶೀರ್ವಾದ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿಗೆ ಅವರಿಗೆ ಜನಾನುರಾಗಿ ಮುಂದೆ ಉನ್ನತವಾದಂಥ ರಾಜಕೀಯ ಸ್ಥಾನಮಾನ ಸಿಗಲಿ ಅಂತ ಭಗವಂತನಲ್ಲಿ ಕೇಳ್ಕೊತಾ ಇದ್ದೀನಿ. ತಮ್ಮ ಹೆಸರು? ಪ್ರಶಾಂತ್ ಸಿಂಗನಾಯಕ. ನನ್ನ ಅಣ್ಣನವರಾದ ಮಂಜಣ್ಣನವರ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತೀನಿ. ಅವರು ನಮ್ಮೂರಿಗೆ ಒಂದು ಕೀರ್ತಿ ಇದ್ದಂಗೆ, ಒಂದು ಕಳಶ, ಅದ್ದೇ ವಿಶ್ವನಾಥಪುರದ ಕಳಶ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದು ಈ ಹುಟ್ಟುಹಬ್ಬನ ಪ್ರತಿ ವರ್ಷವೂ ಯಾವ ರೀತಿ ನಾವು ಜಾತ್ರೆ ಮಾಡ್ತೀರೋ ಅದೇ ರೀತಿ ಅವರ ಹುಟ್ಟುಹಬ್ಬಕ್ಕೆ ಇಡೀ ಯಲಹಂಕ ಕ್ಷೇತ್ರದಿಂದ ಜನಗಳು ಬಂದು ಹಾರೈಸ್ತಾರೆ ಅವ್ರನ್ನ. ಅವರು ಇನ್ನಷ್ಟು ಎತ್ತರಕ್ಕೆ ಬೆಳೀಲಿ ಎಂದು ನಾನು ಆಶಿಸುತ್ತೇನೆ. ಹಾಗೂ ಉತ್ತಮ ಸಮಾಜಮುಖಿ ಕೆಲಸಗಳನ್ನು ಮಾಡಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಹಾಗೂ ಅನೇಕ ಮುಖಂಡರುಗಳು, ಡಿಬ್ಬೂರು ಜಯಣ್ಣ ಆಗಿರ್ಬೋದು, ಹಾಗೂ ಚೊಕ್ಕನಹಳ್ಳಿ ವೆಂಕಟೇಶಣ್ಣ ಆಗಿರ್ಬೋದು, ಅಪ್ಪಯ್ಯಣ್ಣ ಆಗಿರ್ಬೋದು, ಹಾಗೂ ನಮ್ಮ ಯಲಹಂಕ ಕ್ಷೇತ್ರದ ಜನಪ್ರಿಯ ಶಾಸಕರಾದ SR ವಿಶ್ವನಾಥ್ ಅಣ್ಣನಾಗಿರ್ಬೋದು, ಹಾಗೂ ಅಲೋಕ್ ವಿಶ್ವನಾಥ್ ಅವರಾಗಿರ್ಬೋದು, ವಿಶ್ವನಾಥ್ ಅಣ್ಣ ಅವರಾಗಿರ್ಬೋದು, ಹಾಗೂ ವಾಣಿಶ್ರೀ ಅಕ್ಕ ಅವರಾಗಿರ್ಬೋದು, ಎಲ್ಲರೂ ಬಂದು ಶುಭ ಹಾರೈಸಿದ್ದಾರೆ. ಇನ್ನಷ್ಟು ಎತ್ತರಕ್ಕೆ ಬೆಳೀಲಿ, ರಾಜಕೀಯವಾಗಿ ಉನ್ನತ ಮಟ್ಟಕ್ಕೆ ಏರಲಿ ಅಂತ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಅವರ ಹುಟ್ಟುಹಬ್ಬದ ಪ್ರಯುಕ್ತ ಏನು ಪರಿಸರ ಪ್ರೇಮಿಯಾಗಿ ಮಾವಿನ ಗಿಡಗಳನ್ನು ಉಡುಗೊರೆಯಾಗಿ ನೀಡಿದ್ದಾರೆ. ಇನ್ನಷ್ಟು ಪರಿಸರನ ಉಳಿಸ್ಲಿ ಅಂತ ಹೇಳಿ ಆ ದೇವರಲ್ಲಿ ಪ್ರಾರ್ಥನೆ. ತಮ್ಮ ಹೆಸರು ಸರ್? ಹರೀಶ್.